ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಹೆಂಡತಿ ಕೂರ್ಗ್ ಕಡೆ ಹೊರಟಿದ್ದೀವಿ. ಒಂದು ಅನ್ನೋನ್ ವಾಟರ್ ಫಾಲ್ಸ್ ಮತ್ತೆ ಸನ್ಸೆಟ್ ಪಾಯಿಂಟ್ ಟ್ರೆಕ್ ಮಾಡೋಣ ಅಂತ. ಕೂರ್ಗ್ ಹೋಗಿ ರಾಕೇಶ್ ಹೋಲ್ಡ್ರನ್ನ ಮೀಟ್ ಮಾಡಬೇಕು. ಅವ್ರ ಜೊತೆ ಪೂರ್ಣಿಮಾಗೆ ಫಸ್ಟ್ ಟ್ರೆಕ್ಕಿಂಗ್. ಸೊ ರಾಕೇಶ್ ಹೋಲ್ಡರ್ ಜೊತೆ ಟ್ರೆಕ್ ಒಂಥರ ಟೆನ್ಷನ್ ಫ್ರೀ ಇರುತ್ತೆ. ದಾರಿ ಮಿಸ್ ಆಗುತ್ತೆ ಅಂತ ಟೆನ್ಷನ್ ಇರಲ್ಲ, ಏನೂ ಇರಲ್ಲ. ಹೀ ಈಸ್ ದ ಬಾಂಡ್ ಟ್ರೆಕ್ಕರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಯಾವುದೇ ಕಾಡಲ್ಲಿ ಬಿಟ್ರು ದಾರಿನ ಸಲೀಸಾಗಿ ಬರ್ತಾರೆ. ನಮ್ಮ ಮನೆ ಅರ್ಲಿ ಮಾರ್ನಿಂಗ್ ಹೊರಟ್ವಿ. ಒಮ್ಮೆ ಸಂಪಾಜೆ ದಾಟದ ಮೇಲೆ ರೋಡ್ ಸಖತ್ತಾಗಿದೆ. ಹಾಗೆ ಅರ್ಲಿ ಮಾರ್ನಿಂಗ್ ಲೈಟ್ ಬೀಳುವಾಗ ರೋಡ್ ತುಂಬಾ ಚೆನ್ನಾಗಿ, ಫುಲ್ ಕವಿ ರೋಡ್. ಹೇಗೂ ನಾವು ನಮ್ಮ ಬುಲೆಟ್ ತಗೊಂಡು ಹೋದ್ರಿಂದ ಸಖತ್ತಾಗಿ ರೈಡ್ ಆಯಿತು. ಈ ಟ್ರೆಕ್ ಬಗ್ಗೆ ಹೇಳೋದಾದ್ರೆ ಇದೊಂಥರ ಅನ್ನೋನ್ ವಾಟರ್ಫಾಲ್ ಯಾಕಂತೀವಿ ಅಂದ್ರೆ ಮ್ಯಾಕ್ಸಿಮಮ್ ಪೀಪಲ್ ಅದಕ್ಕೆ ಹೋಗಿರಲ್ಲ. ಮ್ಯಾಕ್ಸಿಮಮ್ ಪೀಪಲ್ಲು ಆ ಕಡೆ ಕಾಲು ಹಾಗೆ ಆ ವಾಟರ್ ಫಾಲ್ಸ್ಗೆ ಹೆಸರು ಇರಲ್ಲ. ಸೊ ಅದಕ್ಕೆ ನಾವು ಅನ್ನೋನ್ ವಾಟರ್ ಫಾಲ್ಸ್ ಅಂತ ಕರಿತೀವಿ. ಈ ಟ್ರೆಕ್ ಎಂಡಲ್ಲಿ ಒಂದು ಸಖತ್ತಾಗಿರೋ ಒಂದು ಟ್ವಿಸ್ಟ್ ಇದೆ, ಅದನ್ನ ಮಿಸ್ ಮಾಡಲೇಬೇಡಿ. ಅದಕ್ಕೋಸ್ಕರ ಆ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಮಾತ್ರ ಎಲ್ಲ ಏಜ್ ಗ್ರೂಪ್ನವ್ರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ತುಂಬ ಅಡ್ವೆಂಚರ್ಸ್ ಆಗೂ ಇರುತ್ತೆ, ತುಂಬ ಮಜವಾಗೂ ಇರುತ್ತೆ. ನಾರ್ಮಲ್ ಆಗಿ ಟ್ರೆಕ್ ಮಾಡಿದ್ಮೇಲೆ ನಮ್ಮ ಮುಖ ನೋಡೋ ಥರನೇ ಇರಲ್ಲ. ಅದಕ್ಕೋಸ್ಕರ ನಾವು ಟ್ರೆಕ್ಕಿಂತ ಮುಂಚೆನೇ ಸೆಲ್ಫೀಸ್ ಎಲ್ಲ ತಗೊಂಡು ಇಟ್ಬಿಡ್ತೀವಿ. ಯಾಕೆ ಅದಾದಮೇಲೆ ನಮ್ಮ ಮುಖ ನೋಡೋ ಥರ ಇರೋದೇ ಇಲ್ಲ. ಜಾಸ್ತಿ ಜನ ಹೋಗದೆ ಇರೋ ಕಾರಣ ಈ ದಾರಿಯಲ್ಲಿ ನಮಗೆ ದಾರಿನೇ ಇರಲ್ಲ, ದಾರಿ ಮಾಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇರುತ್ತೆ. ಆದರೆ ನಮ್ಮ ಮೊದಲೇ ಹೇಳ್ದಂಗೆ ನಮ್ಮ ಜೊತೆ ರಾಕೇಶ್ ಹೋಲ್ಡ್ರು ಇರೋ ಕಾರಣ ನಮಗೆ ಅದರ ಟೆನ್ಷನ್ ಇಲ್ಲ. ಅವರು ತುಂಬ ಈ ಥರ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಗೆ ತುಂಬ ಖುಷಿ ಅವ್ರ ಜೊತೆ. ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಜಸ್ಟ್ ಅವ್ರನ್ನ ಫಾಲೋ ಮಾಡಿದ್ರಾಯ್ತು. ಅವ್ರು ಈಗಲೂ ಒಂದು ಕಡೆ ನೋಡಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಈ ದಾರಿಯಲ್ಲಿ ಹೋಗ್ಬೋದಾ, ಎಷ್ಟು ಸೇಫ್ ಇದೆ ಹೇಳಿ. ಕೊನೆಗೆ ಅವರೇ ಡಿಸಿಷನ್ ನಮ್ಮ ಗ್ರೂಪ್ ನೋಡಿ, ಓಕೆ ನಾವು ಇಷ್ಟು ಜನ ಇದ್ದೀವಿ, ನಾವು ಈ ಪ್ಲೇಸಿಗೆ ಹೋಗ್ಬೋದಾ, ಎಷ್ಟು ಸೇಫ್ ಆಗಿದೆ, ಈ ಜಾಗದಲ್ಲಿ ಇಳಿಬೋದಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಅವ್ರನ್ನ ಯಾವತ್ತೂ ಲೀಡ್ ಮಾಡಕ್ಕೆ ಬಿಡ್ತೀವಿ. ಆಲ್ಮೋಸ್ಟ್ ಬಂದ್ವಿ ನಾವು. ಇನ್ನೇನು ಸ್ವಲ್ಪ ದೂರ ಹೋದರೆ ಹತ್ರ ಬಂತು. ವಾಟರ್ ಫಾಲ್ಸ್ ದೂರದಿಂದ ಕಾಣಕ್ಕೆ ಸಿಗುತ್ತೆ. ಮೈನ್ಲಿ ಈ ವಾಟರ್ ಫಾಲ್ಸಲ್ಲಿ ಫೇಸ್ ಮಾಡಿದ್ದೇನೆಂದರೆ ಈ ಎಲೆಗಳು, ಅದು ಒಮ್ಮೆ ಮೈಗೆ ಟಚ್ ಆಯಿತು ಅಂದರೆ ಒಂದು ಗ್ಯಾರಂಟಿ. ಸೊ ಅದನ್ನು ತಪ್ಪಿಸ್ಕೊಂಡು ವಾಟರ್ ಫಾಲ್ಸ್ ಹತ್ರ ಹೋದರೆ ಈ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ನೋಡೋಕ್ಕೆ ಸಿಗುತ್ತೆ. ನಾವು ಮಳೆ ಬಿಟ್ಟು ಒಂದು 15 ಡೇಸ್ ಆದಮೇಲೆ ಈ ವಾಟರ್ ಫಾಲ್ಸ್ಗೆ ಪ್ಲ್ಯಾನ್ ಮಾಡಿ. ಯಾಕೆಂದರೆ ಮಳೆಗಾಲದಲ್ಲಿ ವಾಟರ್ ಫಾಲ್ಸ್ಗೆ ಹೋದರೆ ಅದು ಕಂಪ್ಲೀಟ್ ರೆಡ್ ಆಗಿ ನೀರು ಬರ್ತಾ ಇರುತ್ತೆ, ಕೆಸರು ನೀರು ಬರ್ತಾ ಇರುತ್ತೆ. ಈ ವಾಟರ್ ಫಾಲ್ಸ್ ಆದಲ್ಲಿ ಒಂದು ಲೈಕ್ ಆಗಿ ಒಂದು ಕಮೆಂಟ್ ಹಾಕಿ. ಸೊ ನಮಗೂ ಮೋಟಿವೇಶನ್ ಇರುತ್ತೆ ಇಂಥ ವಾಟರ್ ಫಾಲ್ಸ್ಗೆ ಹೋಗಿ ಇಂಥ ವಿಡಿಯೋ ಮಾಡಿ ನಿಮ್ಮೆದುರು ತಂದು ನಿಲ್ಸೋಕ್ಕೆ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಲೀಚಸ್. ತುಂಬ ಜನಕ್ಕೆ ಅನುಭವ ಆಗಿರುತ್ತೆ, ತುಂಬ ಜನಕ್ಕೆ ಇಷ್ಟ ಇರಲ್ಲ. ತುಂಬ ಜನ ಟ್ರೆಕ್ಕಿಂಗ್ ಹೋಗೋದೇ ಇಲ್ಲ ಲೀಚಸ್. ಸೊ ಈ ಏರಿಯಾದಲ್ಲಿ ತುಂಬ ಲೀಚಸ್ ಇರೋ ಕಾರಣ ಸ್ವಲ್ಪ ಜಾಗರೂಕತೆಯಲ್ಲಿ ಹೋಗಬೇಕು, ಇಲ್ಲಾಂದರೆ ಸಖತ್ತಾಗಿ ಕಚ್ಚಿ ರಕ್ತನ ಹೀರ್ಬಿಡುತ್ತೆ. ನಮಗೂ ಲೀಚಸ್ ಬೈಟ್ಸ್ ಆಗಿದೆ. ಕಮ್ಮಿಂಗ್ ವಿಡಿಯೋದಲ್ಲಿ ಅದರದ್ದು ಸ್ವಲ್ಪ ಸಣ್ಣ ಝಲಕ್ ನೋಡ್ತೀರಾ. ಬಟ್ ನಮ್ಮ ಪುಣ್ಯಕ್ಕೆ ಇವತ್ತು ವೆದರ್ ತುಂಬ ಚೆನ್ನಾಗಿದೆ, ಮಳೆ ತುಂಬ ಲೈಟಲ್ಲಿ ಬಿಸಿಲಿದೆ, ಆದರೂ ಅಷ್ಟು ಖಾರವಾಗಿಲ್ಲ. ಸೊ ನಮಗೆ ತುಂಬ ಚೆನ್ನಾಗಿ ವೆದರ್ ನಮ್ಮನ್ನ ಸಪೋರ್ಟ್ ಮಾಡಿದೆ ಇವತ್ತು. ಮಳೆ ಮಿನಿ ಬರ್ತಿದ್ರೆ ಇಡೀ ಟ್ರೆಕ್ ಫುಲ್ ನೀರಾಗ. ಆದರೆ ಫುಲ್ ಮಳೆ ಇಲ್ಲದೆ ಇರೋ ಕಾರಣ ನಮಗೆ ತುಂಬ ಚೆನ್ನಾಗಿರೋ ವ್ಯೂ ಸಿಕ್ತು. ವಾಟರ್ ಫಾಲ್ಸ್ ಕಂಪ್ಲೀಟಾಗಿ ವೈಟ್ ಥರ ಹಾಲಿನ ಥರ. ಸೊ ಹಾಗೆ ವಾಟರ್ ಫಾಲ್ಸ್ ನೋಡಿ ಒಂದು 4 ಫೋಟೋಸ್ ತಗೊಂಡು ಹಾಗೆ ನಮ್ಮ ಟ್ರೆಕ್ ಕಂಟಿನ್ಯೂ ಮಾಡ್ತೀವಿ. ಮುಗಿಸ್ಕೊಂಡು ಮುಂದೆ ನಾವು ಹೋಗ್ತಿರುವಾಗ ನಮಗೊಂದು ರೋಡ್ ಸೈಡಲ್ಲಿ ಒಂದು ವಾಟರ್ ಫಾಲ್ಸ್ ನೋಡಿ. ರೋಡ್ ಸೈಡ್ ಆದರೆ ವಾಟರ್ ಫಾಲ್ಸ್ನ ಲುಕ್ಕಿಗೇನು ಕಮ್ಮಿ ಇಲ್ಲ, ವಾಟರ್ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಈ ಪ್ಲೇಸ್ನ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ವಾಟರ್ ಫಾಲ್ಸ್ ತುಂಬ ಕ್ಲೀನಾಗಿತ್ತು, ಮಧ್ಯಾಹ್ನ ಕಳೆದಿತ್ತು. ಸೊ ಬೇಗ ವಾಟರ್ ಫಾಲ್ಸ್ನ ನೋಡಿ ಬೇಗ ಫೋಟೋಸ್ ತಗೊಂಡು ನಾವು ಈ ವಾಟರ್ ಫಾಲ್ಸ್ನ ರ್ಯಾಪಪ್ ಮಾಡ್ತೀವಿ. ಯಾಕೆಂದರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಈಸ್ ದ ಸನ್ಸೆಟ್ ಪಾಯಿಂಟ್. ಸೊ ನಾವು ಸನ್ಸೆಟ್ ಪಾಯಿಂಟ್ ಕಡೆ ಬೇಗ ಬರ್ತಾ ಇರ್ತೀವಿ. ಸೊ ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್ ಇರುತ್ತೆ. ನಾವು ಆಲ್ಮೋಸ್ಟ್ 2 to 3 hours ಟ್ರೆಕ್ ಮಾಡ್ತೀವಿ. ಸೊ ನಮಗೆ ಐಡಿಯಾನೇ ಇರಲ್ಲ ನಮಗೇನು ಸಿಗುತ್ತೆ ಅಂತ. ನಾವು ನಿಲ್ಲಂಗೂ ಇಲ್ಲ, ಯಾಕೆ ಅಂದರೆ
ನಾನು ಮೊದಲೇ ಹೇಳ್ದಂಗೆ ಲೀಚಸ್ ಇದೆ ಈ ಏರಿಯಾದಲ್ಲಿ, ಸಖತ್ ಲೀಚಸ್ ಇದೆ. ಸೊ ಒಂದು ಬಂಡೆ ಸಿಗೋ ಥರ ನಿಲ್ಲಕ್ಕಾಗಲ್ಲ. ಕೊನೆ ನಾವು ಅನ್ಕೊಂಡಂಗೆ ಒಂದು ಬಂಡೆ ಸಿಗುತ್ತೆ, ತುಂಬ ದೊಡ್ಡ ಬಂಡೆಕಲ್ಲು ಸಿಗುತ್ತೆ. ಅದ್ರ ಮೇಲೆ ಹತ್ತಿ ಕೂತ್ಕೊಳ್ತೀವಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಸ್ವಲ್ಪ ಫೋಟೋಸ್ ತಗೊಳ್ತೀವಿ. ಯಾಕೆಂದರೆ ನಮ್ಮ ಕೈ ಕಾಲು ಅವಸ್ಥೆ ನೋಡಿ ಹಿಂಗಾಗಿರುತ್ತೆ, ಲೀಚ್ ಫೈಟ್ ಆಗಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿ ಒಂದು ರೌಂಡ್ ನಮ್ಮ ಬ್ಯಾಗಲ್ಲಿರೋ ತಿಂಡಿ ನೀರನ್ನೆಲ್ಲ ಕುಡ್ಕೊಂಡು ಹೀಗೆ ನೋಡ್ತಿರುವಾಗ ನಮಗೇನೋ ಕಾಣುತ್ತೆ. ಸೊ ನಿಮಗೇನಾರು ಕಾಣಿಸ್ತಾ? ಇನ್ನೊಂದ್ಸಲ ನೋಡಿ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಇಲ್ಲಿ ಇರ್ತೀವಿ, ಆದರೂ ನಾವು ಇದನ್ನು ನೋಟಿಸ್ ಮಾಡಿರಲ್ಲ. ಓಕೆ, ನಾವು ಝೂಮ್ ಮಾಡಿ ನೋಡೋಣ ಏನಿದೆ ಅಂತೇಳಿ. ಝೂಮ್ ಮಾಡಿ ನೋಡಿದಾಗ ನಮಗೊಂಥರ ಕಾಣಕ್ಕೆ ಸಿಗುತ್ತೆ. ಅದುವೇ ಆನೆಗಳು, ಒಂದು ಹಿಂಡು ಆನೆಗಳು ಅಲ್ಲಿ ಸ್ವಚ್ಛಂದವಾಗಿ ಹುಲ್ ಮೇಯ್ತಾ ಇರುತ್ತೆ. ನಮ್ಗೆ ಅನ್ಕೊಳಕ್ಕೆ ಆಗ್ತಾ ಇಲ್ಲ, ನಮ್ಗೆ ನಂಬಕ್ಕೆ ಆಗ್ತಿಲ್ಲ ನಾವು ಇಷ್ಟು ಕ್ಲೋಸ್ ಆಗಿದ್ದೀವಿ ನೇಚರ್ಗೆ ಅಂತ. ಇದನ್ನು ನೋಡಿದ ಮೇಲೆ ಅನಿಸಿತು ನಾವೆಷ್ಟು ಡೆನ್ಸ್ ಬಂದಿದ್ದೀವಿ ಅಂತ. ಆದರೆ ಒಮ್ಮೆ ಈ ದೃಶ್ಯ ಕಣ್ಣಲ್ಲಿ ಕಂಡ್ಮೇಲೆ ನಮಗಿದ್ದ ಆಯಾಸ ಎಲ್ಲನೂ ಇಳಿದೋಗುತ್ತೆ. ನಾನು ಹೇಳ್ದಂಗೆ ಸನ್ಸೆಟ್ಟು ಆಲ್ಮೋಸ್ಟ್ ಆಗ್ತಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಒಂದು 2-3 ಅವರ್ಸ್ ದೂರದಲ್ಲಿದ್ದೀವಿ ನಮ್ಮ ಬೇಸ್ ಕ್ಯಾಂಪಿಂದ. ಸೊ ನಾವು ಆದಷ್ಟು ಬೇಗ ನಮ್ಮ ಬೇಸ್ ತಲುಪಬೇಕು, ಇಲ್ಲ ಅಂತಿದ್ರೆ ಲೈಟ್ ಇಳಿದೋಗುತ್ತೆ, ಹಾಗೂ ಟಾರ್ಚ್ ಲೈಟೆಲ್ಲ ಈ ಕಾಡಲ್ಲಿ ನಡೆಯಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ರ್ಯಾಪಪ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇರ್ತೀರಾ ಎಷ್ಟು ಚೆನ್ನಾಗಿ ಲೈಟ್ ಹೇಳಿ, ಆದರೆ ವಿದಿನ್ ಸೆಕೆಂಡ್ಸಲ್ಲಿ ಇದು ಕಂಪ್ಲೀಟ್ ಜಾಗ ಫಾಗಲ್ಲಿ ಮುಚ್ಚೋಗುತ್ತೆ. ಸೊ ದಟ್ ಈಸ್ ದ ಇಂಡಿಕೇಶನ್ ನಮಗೆ ಏನು ಅಂದರೆ ಆದಷ್ಟು ಬೇಗ ಡಿಸೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತೇಳಿ. ನಾವು ಫಾಗ್ ಬಂದ ಮೇಲೂ ಡಿಸೆಂಡ್ ಮಾಡಿಲ್ಲ ನೋಡಿ, ಈ ಥರ ಫಾಗ್ ಇರುತ್ತೆ. ಫಾಗ್ ಬಂದಮೇಲೂ ನಾವು ಸಂಜೆ ಆದಮೇಲೆ ಡಿಸೆಂಡ್ ಮಾಡಿಲ್ಲ ಅಂದರೆ ನಮಗೆ ವಿಸಿಬಿಲಿಟಿ ತುಂಬ ಕಮ್ಮಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ಬಂದು ರ್ಯಾಪಪ್ ಮಾಡ್ತೀವಿ. ಇಟ್ ಗೈಸ್ ಅಬೌಟ್ ಟುಡೇಸ್ ಟ್ರೆಕ್. ನಿಮಗೆ ಈ ಪ್ಲೇಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಹಾಗೂ ನನ್ನ ಒಂದು ಚಿಕ್ಕ ವಿಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೂ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಿಮಗೂ ಪ್ರತಿ ಸತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಹೇಳಕ್ಕೆ ಬಿಟ್ಟೋದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.